ನಮಸ್ಕಾರ. ನೀವು ಬ್ಲ್ಯಾಕ್ ಸ್ವ್ಯಾನ್ ಈವೆಂಟ್ ಅನ್ನೋದನ್ನು ಕೇಳಿರಬಹುದು. ಬ್ಲ್ಯಾಕ್ ಸ್ವ್ಯಾನ್ ಈವೆಂಟ್ ಅಂದರೆ ಏನಪ್ಪ ಅಂತಂದರೆ, ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಅಪರೂಪದಲ್ಲಿ ಅಪರೂಪವಾದಂತಹ ಬಹುದೊಡ್ಡ ಪರಿಣಾಮ ಉಳ್ಳಂತಹ ಘಟನೆ ಅಥವಾ ಘಟನೆಗಳ ಸರಮಾಲೆ ಅಂತ ವ್ಯಾಖ್ಯಾನಿಸಬಹುದು. ಉದಾಹರಣೆಗೆ 2020ನಲ್ಲಿ ಬಂತಲ್ಲ ಕೋವಿಡ್, ಅದು ಒಂದು ಬ್ಲ್ಯಾಕ್ ಸ್ವ್ಯಾನ್ ಈವೆಂಟ್. ಅದು ಹೀಗೆ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಮತ್ತು ಅದರಿಂದ ಇಷ್ಟು ದೊಡ್ಡ ಪರಿಣಾಮ ಆಗಬಹುದು ಅನ್ನೋದನ್ನು ಊಹಿಸೋದಕ್ಕೂ ಸಾಧ್ಯ ಇರಲಿಲ್ಲ. ನಾನು ನಮ್ಮ ಸ್ನೇಹಿತರು ವಾಕ್ ಮಾಡ್ತಾ ಸಾಮಾನ್ಯವಾಗಿ ಚರ್ಚೆ ಮಾಡ್ತಾ ಇರ್ತೀವಿ. ಲೋಕಾಭಿರಾಮವಾದ ಚರ್ಚೆಗಳಲ್ಲಿ ಈ ಜಗತ್ತಿಗೆ ಬಂದೊದಗಬಹುದಾದಂತಹ ಕೆಲವು ಬ್ಲ್ಯಾಕ್ ಸ್ವ್ಯಾನ್ ಇವೆಂಟ್ಗಳು ಏನಿರಬಹುದು ಅಂತ. ಇದೊಂದು ಐರನಿ. ಯಾಕೆ ಅಂತ ಅಂದರೆ, ಬ್ಲ್ಯಾಕ್ ಸ್ವ್ಯಾನ್ ಇವೆಂಟ್ ಅನ್ನೋದನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗ ಸಾಧ್ಯ ಅನ್ನೋದಾದರೆ ಅದು ಬ್ಲ್ಯಾಕ್ ಸ್ವ್ಯಾನ್ ಇವೆಂಟ್ ಆಗಲ್ಲ. ಆದರೂ ಉದಾಹರಣೆಗೆ ನಾವು ಈ ದೊಡ್ಡದೊಂದು ಯುದ್ಧ ಆಗ್ಬಿಡಬಹುದು. ಈಗ ನಡೀತಾ ಇರುವಂತಹ ಇಸ್ರೇಲ್ ಇನ್ವಾಲ್ವ್ ಆಗಿರುವಂಥ ಕೆಲವು ಯುದ್ಧಗಳು ಸ್ನೋಬಾಲ್ ಆಗಿ ದೊಡ್ಡದಾಗಿ ಮತ್ತು ಅಷ್ಟು ದೇಶಗಳಿಗೆ ಹರಡಿ ಮತ್ತೊಂದು ಬಹುದೊಡ್ಡ ಜಾಗತಿಕ ಯುದ್ಧವೇ ಆಗ್ಬಿಡ್ಬಹುದೇನೋ, ಆ ಥರದ್ದೊಂದು ಬ್ಲ್ಯಾಕ್ ಸ್ವ್ಯಾನ್ ಇವೆಂಟ್ ಅಂತ ಅಂದ್ಕೊಳ್ಬಹುದು. ಇನ್ಯಾವುದೋ ಒಂದು ದೊಡ್ಡ ಪ್ಯಾಂಡಮಿಕ್ ಇದ್ದಕ್ಕಿದ್ದಂಗೆ ಬಂದು ನಮ್ಮ ಜಗತ್ತಿನ ಮೇಲೆ ಅಪ್ಪಳಿಸಬಹುದು ಮತ್ತು ಅದರಿಂದ ದೊಡ್ಡ ದುಷ್ಪರಿಣಾಮ ಆಗಬಹುದು ಅನ್ನುವಂಥದ್ದು. ಅಥವಾ ಈ ವೈರಸ್, ಹ್ಯೂಮನ್ ವೈರಸ್ ಆಗಿರದೆ ಈ ಜಗತ್ತಿನ ಸಿಸ್ಟಮ್ಗಳಲ್ಲಿ ಇರುವಂತಹ ಡೇಟಾದ ಬಹುಭಾಗವನ್ನು ಅಳಿಸಾಕ್ಬಿಡುವಂಥ ಸಾಮರ್ಥ್ಯ ಇರುವಂಥದ್ದೇನಾದರೂ ಬಂದರೆ, ಸೊ ಈ ಡಿಜಿಟಲ್ ಪ್ಯಾಂಡಮಿಕ್ ತರಹದ್ದು ಅಥವಾ ಈ ಡಿಜಿಟಲ್ ವೈಪೌಟ್ ತರಹದ್ದು, ಬ್ಲ್ಯಾಕ್ಔಟ್ ತರಹದ್ದು ಏನಾದರೂ ಆಗಿಬಿಟ್ರೆ ಅನ್ನುವಂಥದ್ದು. ಸೊ ಈ ಥರ ನಾವು ಬೇರೆ ಬೇರೆ ಬ್ಲ್ಯಾಕ್ ಸ್ವ್ಯಾನ್ ಇವೆಂಟ್ಗಳ ಸಾಧ್ಯತೆಗಳ ಬಗ್ಗೆ ಮಾತಾಡ್ಕೊಳ್ತಾ ಇರ್ತೀವಿ. ನಿಜ ಹೇಳಬೇಕು ಅಂತ ಅಂದರೆ, ಜಗತ್ತಿನ ಅಥವಾ ಯಾವುದೋ ಒಂದು ವಿಸ್ತಾರವಾದ ವಿಚಾರದ ಬಗ್ಗೆ ಮಾತಾಡಬೇಕಾದ್ರೆ ಈ ರೀತಿ ಬ್ಲ್ಯಾಕ್ ಸ್ವ್ಯಾನ್ ಇವೆಂಟ್ಗಳನ್ನು ಮುಂಗಾಣೋದೋ ಅಥವಾ ಅದ್ರ ಬಗ್ಗೆ ಚರ್ಚಿಸೋದೋ ಸುಲಭದ ವಿಚಾರ. ಆದರೆ ನಮ್ಮದೇ ಜೀವನದ ವಿಷಯಕ್ಕೆ ಬಂದಾಗ ಈ ಮಾತು ಯಾಕಪ್ಪ ಬಂತು ಅಂತ ಅಂದರೆ, ಕೆಲವು ದಿನಗಳ ಹಿಂದೆ ನಾವು ನಡೆದು ಹೋಗ್ತಾ ಇರಬೇಕಾದ್ರೆ ನಮ್ಮ ಪರಿಚಯಸ್ಥರೊಬ್ಬರು ಬೈಕ್ ಓಡಿಸ್ಕೊಂಡು ಫೋನ್ನಲ್ಲಿ ಮಾತಾಡ್ತಾ ಬರ್ತಾ ಇದ್ದಿದ್ದನ್ನು ನೋಡಿದೆ. ಅವರನ್ನು ತಡೆದು ನಿಲ್ಲಿಸಿ ಮಾತಾಡಿಸಿದಾಗ ತಮಾಷೆಗೆ ಎಂಬಂತೆ ಅವರನ್ನು ಕೇಳಿದೆ, ಓ ಏನು ಈ ಥರ ನಿಮ್ಮನ್ನು ನೀವು ಅಪಾಯಕ್ಕೆ ಒಡ್ಕೊಂಡು ಗಾಡಿ ಓಡಿಸ್ತಾ ಇದ್ದೀರಲ್ಲ, ನಿಮ್ಮ ಹತ್ರ ಇನ್ಶೂರೆನ್ಸ್ ಇದೆಯಾ ಹೇಗೆ ಅಂತ. ತಮಾಷೆಗೆ ಅಂತ ಕೇಳಿತ್ತು. ನನ್ನ ಮನಸ್ಸಲ್ಲಿ ಅವ್ರ ಹತ್ರ ಇನ್ಶೂರೆನ್ಸ್ ಇದ್ದೇ ಇರುತ್ತೆ ಅಂತ ಗೊತ್ತಿತ್ತು, ಆದರೆ ಈ ಮಾತು ತೆಗಿಬೇಕಿತ್ತಲ್ಲ, ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ಪೀಠಿಕೆಯಾಗಿ ಮಾತನ್ನು ಕೇಳಿದೆ. ಆದರೆ ನನಗೆ ದೊಡ್ಡ ಅಚ್ಚರಿ ಕಾದಿತ್ತು. ಏನಪ್ಪ ಅಂತ ಅಂದರೆ, ಅವ್ರು ಹೇಳಿದರು, ಇಲ್ಲ ರವಿ, ಇನ್ಶೂರೆನ್ಸು ಚಿಕ್ಕದು ಯಾವುದೋ ಇದೆ, ಆದರೆ ನಿಜಕ್ಕೂ ಇನ್ಶೂರೆನ್ಸ್ನ ಮಾಡಿಸ್ಬೇಕಾಗಿದೆ ಅಂತ. ಆತ ಒಬ್ಬ ನವೋದ್ಯಮಿ, ಹೆಂಡತಿ ಮತ್ತು 2 ಮಕ್ಕಳು ಇರೋವಂಥವರು. ಮಿಕ್ಕಂತೆ ಫಿನಾನ್ಷಿಯಲಿ ಸಾಕಷ್ಟು ಸ್ಟೇಬಲ್ ಆಗಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಅಲ್ಲದೆ ಇದ್ರೂ. ಆದರೆ ಲೈಫ್ ಇನ್ಶೂರೆನ್ಸ್ ಇನ್ನೂ ಕೊಂಡುಕೊಂಡಿಲ್ಲ. ಬೇರೆ ಎಲ್ಲ ಹೂಡಿಕೆಗಳನ್ನೆಲ್ಲ ಮಾಡಿದ್ದಾರೆ, ಆದರೆ ಲೈಫ್ ಇನ್ಶೂರೆನ್ಸ್ ಇನ್ನೂ ಕೊಂಡುಕೊಂಡಿಲ್ಲ. ನಮ್ಮ ಸುತ್ತಲೂ ಈ ಹೊತ್ತು ಇನ್ಶೂರೆನ್ಸ್ ಯಾಕೆ ಬೇಕು ಅಂತ ಅನ್ನೋದಕ್ಕೆ ಮಾಹಿತಿಯ ಮಹಾಪೂರವೇ ಇದೆ. ಮಾಹಿತಿ ಪ್ರಪಂಚದಲ್ಲೇ ಇರುವಂಥ ಅವರು ಅದಕ್ಕೆ ಹೊರತಲ್ಲ, ಅದನ್ನು ಅವರು ನೋಡ್ತಾ ಇರ್ತಾರೆ. ಆದರೆ ತಮ್ಮ ಜೀವನಕ್ಕೆ ಬಂದೊದಗಬಹುದಾದಂತಹ ಬ್ಲ್ಯಾಕ್ ಸ್ವ್ಯಾನ್ ಈವೆಂಟ್ ಬಗ್ಗೆ ಅವರು ಇನ್ನೂ ತೆರೆದುಕೊಂಡಿಲ್ಲ. ಅದನ್ನು
ನಿವಾರಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಇನ್ನೂ ಮಾಡಿಕೊಂಡಿಲ್ಲ. ಹಿ ಈಸ್ ನಾಟ್ ಅನ್ ಎಕ್ಸೆಪ್ಷನ್. ಯಾಕೆ ಅಂತಂದರೆ ಈ ಹೊತ್ತಿಗೂ ಅಂದಾಜಿನ ಪ್ರಕಾರ ನಮ್ಮ ದೇಶದಲ್ಲಿ ಇನ್ಶೂರೆನ್ಸ್ ಇರೋರ ಸಂಖ್ಯೆ 5%ಗಿಂತ ಕಡಿಮೆ. ಇನ್ನು ಆ್ಯಡಿಕ್ವೇಟ್ ಇನ್ಶೂರೆನ್ಸ್ ಅಂದರೆ ಏನು ಅಂತ ಅನ್ನೋದಕ್ಕೆ ಬೇರೆ ಬೇರೆ ಡೆಫಿನಿಷನ್ಗಳಿವೆ. ಇಷ್ಟು ವರ್ಷದ ಇನ್ಕಮ್ ಕವರ್ ಆಗುವಷ್ಟು ಇರಬೇಕು ಅಂತ ಎಲ್ಲ, ಅದನ್ನು ನೀವು ನೋಡ್ಕೊಳ್ಳಿ. ಆದರೆ ಆ್ಯಡಿಕ್ವೇಟ್ ಇನ್ಶೂರೆನ್ಸ್ ಇರೋರ ಸಂಖ್ಯೆ 1%ಗಿಂತ ಕಡಿಮೆ ನಮ್ಮ ದೇಶದಲ್ಲಿ. ಇದು ಜೀವ ವಿಮೆಯ ವಿಷಯಕ್ಕೆ ಬಂದರೆ, ಇನ್ನು ತೀರಾ ಬ್ಲ್ಯಾಕ್ ಸ್ವ್ಯಾನ್ ಅಲ್ಲ, ಎಲ್ಲರ ಜೀವನಕ್ಕೂ ಈ ಹೊತ್ತು ಆರೋಗ್ಯದ ಅಪಾಯ ಇದ್ದದ್ದೇ. ನಮ್ಮ ಸುತ್ತಲೇ ಬರಬಾರದ ಕಾಯಿಲೆಗಳು ಬರ್ತಾ ಇರೋವಂಥ ಜನಗಳನ್ನ ನೋಡ್ತಾ ಇದ್ದೀವಿ. ಇಂದಿನ ಜೀವನ ಶೈಲಿಯಿಂದಾಗಿ, ಹಲವಾರು ಫ್ಯಾಕ್ಟರ್ಸಿಂದಾಗಿ ಇವತ್ತು ಲಾಂಗ್ ಟರ್ಮ್ ಡಿಸೀಸಸ್, ಕ್ರಾನಿಕ್ ಡಿಸೀಸಸ್, ಕಮ್ಯುನಿಕಬಲ್ ಡಿಸೀಸಸ್ಸು, ಇನ್ಕಮ್ಯುನಿಕಬಲ್ ಡಿಸೀಸಸ್ ಎರಡೂ ಬೇರೆ ಬೇರೆ ತರಹದ ಡಿಸಾರ್ಡರ್ಗಳು ಎಲ್ಲ ಬರ್ತಾ ಇರೋದನ್ನ ನೋಡ್ತಾನೆ ಇದ್ದೀವಿ. ಆದರೆ ನಮ್ಮ ಸುತ್ತಲೇ ನಾವು ಕೇಳಿಕೊಂಡ್ರೆ ಎಷ್ಟು ಜನರ ಹತ್ರ ಸಾಕಷ್ಟು ಅಥವಾ ಆ್ಯಡಿಕ್ವೇಟ್ ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂತ ಅನ್ನೋದನ್ನು ಕೇಳಿದ್ರೆ ಅಚ್ಚರಿಯಾಗೋಗುತ್ತೆ. ಈ ಹೊತ್ತು ಹೆಲ್ತ್ ಇನ್ಶೂರೆನ್ಸ್ ಬೇರೆ ಬೇರೆ ತರಹದ ಕವರೇಜ್ ಇರೋವಂಥವು ಸಿಕ್ಕುತ್ತವೆ. ಜೊತೆಗೆ ಆ್ಯಡ್ ಆನ್ ಪ್ಲ್ಯಾನ್ಗಳು ಎಲ್ಲ ಇರುತ್ತವೆ. ಈಗ ಆ್ಯಡ್ ಆನ್ ಪ್ಲ್ಯಾನ್ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ಮೊದಲ 10 ಲಕ್ಷವನ್ನು ನೀನು ಕಟ್ಕೊಂಡಿದ್ರೆ ಮುಂದಿನ 10 ಲಕ್ಷದ ಮುಂದಿನ ಲೆಟಸ್ಸೆ ಇನ್ನು 10 ಲಕ್ಷಕ್ಕೋ ಅಥವಾ ಇನ್ನೊಂದು 25, 30, 40, 50 ಲಕ್ಷಕ್ಕೋ ನಾವು ಇನ್ಶೂರೆನ್ಸ್ ಮಾಡಿಕೊಂಡ್ರೆ ಅದಕ್ಕೆ ಕಟ್ಟಬೇಕಾದ ಪ್ರೀಮಿಯಂ ಭಾಳ ಕಡಿಮೆ ಇರುತ್ತೆ. ಯಾಕೆಂತಂದರೆ ಮೂಲ ಅಪಾಯವನ್ನು ನೀನು ಕವರ್ ಮಾಡಿಕೊಂಡಿದ್ರೆ ಅಥವಾ ನೀನೇ ಕಟ್ಕೊಳ್ತೀಯ ಅಂತ ಬಿಟ್ಟುಕೊಂಡಿದ್ರೆ ಮಿಕ್ಕ ಮೇಲಿನ ಕವರೇಜ್ಗೆ ನಾವು ಕಟ್ಟಬೇಕಾದಂತಹ ಪ್ರೀಮಿಯಂನ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಇವತ್ತು ಎಷ್ಟೋ ಜನರಲ್ಲಿ ಅದರ ಬಗ್ಗೆ ಜಾಗೃತಿ ಇಲ್ಲ ಮತ್ತು ಅದನ್ನು ಕೊಂಡ್ಕೊಂಡಿರಲ್ಲ. ನಾವು ಬಹಳ ತಿಳ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿರೋರು ಕೂಡ ಈ ಹೊತ್ತು ತಮ್ಮನ್ನು ತಾವು ಈ ಥರದ ಅಪಾಯಗಳಿಗೆ ಒಟ್ಕೊಂಡಿರ್ತಾರೆ. ಇನ್ನು ಈ ವಿಲ್ ಮೊದಲಾದವುಗಳ ಬಗ್ಗೆ ಅಂತೂ ಹೇಳೋದೇ ಬೇಡ. ಬ್ಲ್ಯಾಕ್ ಸ್ವ್ಯಾನ್ ಈವೆಂಟ್ ಅಂತ ಹೇಳಿದಾಗ ಅತಿ ದೊಡ್ಡ ಬ್ಲ್ಯಾಕ್ ಸ್ವ್ಯಾನ್ ಈವೆಂಟ್, ಅನ್ಪ್ರಿಡಿಕ್ಟಬಲ್ ಮತ್ತು ದೊಡ್ಡ ಇಂಪ್ಯಾಕ್ಟ್ ಆಗಬಹುದಾದಂಥ ಈವೆಂಟ್, ಸಂಭವಿಸಬಹುದಾದಂಥದ್ದು ಯಾವುದು? ಸಾವು. ಅದಕ್ಕೆ ನಾವು ತಯಾರಾಗಿರೋದೇ ಇಲ್ಲ ಮತ್ತು ನಮ್ಮ ಪ್ರೀತಿ ಪಾತ್ರರನ್ನು ಬಹುದೊಡ್ಡ ಅಪಾಯಕ್ಕೆ ಒಡ್ತಾ ಇರ್ತೀವಿ. ಈ ಹೊತ್ತು ವಿಲ್ ಮಾಡೋದು ಎಲ್ಲ ಬಹಳ ಸುಲಭ ಆಗೋಗಿದೆ. ಡಿಜಿಟಲಿ ನಾವು ನಮ್ಮ ವಿಲ್ಲನ್ನು ಬರೆದು ಸೇಫ್ ಗಾರ್ಡ್ ಮಾಡಿಕೊಳ್ಬಹುದಾಗಿದೆ. ಪ್ಲ್ಯಾಟ್ಫಾರ್ಮ್ಗಳು, ಆಸಾನ್ ವಿಲ್ ಇವೇ ಮೊದಲಾದ ಎಷ್ಟೋ ಪ್ಲ್ಯಾಟ್ಫಾರ್ಮ್ಗಳು ಇವತ್ತು ನಾವು ಸುಲಭಕ್ಕೆ ಕೆಲವೇ ನಿಮಿಷಗಳಲ್ಲಿ ವಿಲ್ ಇಡೋದಕ್ಕೆ ಸಾಧ್ಯ ಮಾಡಿವೆ. ಆದರೆ ನಾವು ಜಗತ್ತಿನ ಬ್ಲ್ಯಾಕ್ ಸ್ವ್ಯಾನ್ ಈವೆಂಟ್ಗಳ ಬಗ್ಗೆ ಯೋಚಿಸ್ತಿರ್ತೀವಿ, ಮಾತಾಡ್ತಿರ್ತೀವಿ. ನಮ್ಮ ದೇಶಕ್ಕೆ ಹೀಗಾಗ್ಬಿಡ್ಬೋದು, ಪ್ರಪಂಚಕ್ಕೆ ಹಾಗಾಗ್ಬಿಡ್ಬೋದು ಅಂತ ಮಾತಾಡ್ತಿರ್ತೀವಿ. ಆದರೆ ನಮ್ಮ ಜೀವನದ ಬಗ್ಗೆ ಆತ್ಮವಿಮರ್ಶೆ ಮಾಡ್ಕೊಳ್ತಾನೆ ಇರೋದಿಲ್ಲ. ನಾವು ತತ್ವ ಸಿದ್ಧಾಂತ ಮಾತಾಡಬೇಕಾದ್ರೆ ನಮ್ಮ ಜೀವನ ನೀರಿನ ಮೇಲಿನ ಗುಳ್ಳೆ, ನಶ್ವರ, ಯಾವಾಗ ಬೇಕಾದರೂ ಪಟ್ಟಂತ ಹೊಡೆದೋಗ್ಬಿಡ್ಬಹುದು ಅಂತೆಲ್ಲ ಹೇಳ್ತಿರ್ತೀವಿ. ಆದರೆ ಅದಕ್ಕೆ ತಕ್ಕನಾದ ಬಿಹೇವಿಯರ್ ಅಥವಾ ನಡವಳಿಕೆನ ತೋರಿಸ್ತಾ ಇರೋದಿಲ್ಲ. ಜೀವನನ ಸಂತೋಷವಾಗಿ ಅನುಭವಿಸುತ್ತಲೇ ಜೀವನಕ್ಕೆ ಬಂದೊದಗಬಹುದಾದಂತಹ ಅಪಾಯಗಳು ಅಥವಾ ರಿಸ್ಕ್ಗಳ ಬಗ್ಗೆ ಸ್ವಲ್ಪ ಯೋಚಿಸಿರೋಣ, ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾದಂತಹ ತಯಾರಿ ನಡೀಲಿ ಅಂತ ಹೇಳ್ತಾ ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.